ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ನಾನು ಮನೆಯಲ್ಲೇ ಸೂಪರ್ ಟೇಸ್ಟಿಯಾಗಿ ಯಾವುದೇ ಕೆಮಿಕಲ್ಸ್ ಕಲರ್ಸ್ ಉಪಯೋಗಿಸ್ದಲೇ ಮಾಡುವಂಥ ಟೊಮಟೊ ಸಾಸ್ ರೆಸಿಪಿನ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನಾವು ಒಂದು ಮಸಾಲ ಗಂಟು ಕಟ್ಟೋಣ ಬನ್ನಿ ನೋಡೋಣ. ಇಲ್ಲಿ ಒಂದು ಬಿಳಿ ಬಟ್ಟೆ ಅಥವಾ ಒಂದು ನೆಟ್ಟೆಡ್ ಬಟ್ಟೆ ಚೆನ್ನಾಗಿ ತೊಳೆದು ವಾಶ್ ಮಾಡಿರೋಂಥ ಬಟ್ಟೆ ತೊಗೊಂಡು ಅದಕ್ಕೆ 1 ಇಂಚು ಚಕ್ಕೆ, 1-2 ಲವಂಗ, 1-2 ಮರಾಠ ಮಗ್ಗು, 1 ಚಕ್ರದ ಹೂವು, 1 ಏಲಕ್ಕಿ, 1 ಪಲಾವ್ ಎಲೆ ಇಷ್ಟನ್ನು ಇದಕ್ಕೆ ಹಾಕ್ಬಿಟ್ಟು ಒಂದು ಗಂಟು ಕಟ್ಟಿ ಎತ್ತಿಟ್ಕೊಳ್ಳಿ. ನಂತರ ಒಂದು ಬಾಣಲಿಲಿ 1-2 kg ಟೊಮೊಟೊ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಬೆರೆಸಿ 1-2 ಸರಿ ಚೆನ್ನಾಗಿ ತೊಳ್ಕೊಂಡಾದಮೇಲೆ ಇದು ನೀರೆಲ್ಲ ಡ್ರೈ ಆಗಂಗೆ ಒಂದು ಬಟ್ಟೆಲೆಲ್ಲ ಚೆನ್ನಾಗಿ ಒರೆಸಿ ಇಟ್ಕೊಬೇಕು. ಆಮೇಲೆ ಇದನ್ನು ಒಂದು ಟೊಮೊಟೊ 4 ಭಾಗವಾಗಿ ಹೆಚ್ಕೊಂಡಾದಮೇಲೆ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಹೆಚ್ಚಿರೋಂಥ ಟೊಮೊಟೊ, ಒಂದು 6 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ ಸಹ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡಿ. ಇಲ್ಲಿ ಟೊಮೊಟೊದಲ್ಲಿರೋ ನೀರೆಲ್ಲ ಬಿಟ್ಕೊಬೇಕು, ಅಲ್ಲೇವರೆಗೂ ಬೇಯಿಸ್ಕೊಳ್ಳಿ. ಟೊಮೊಟೊದಿರೋ ನೀರೆಲ್ಲ ಬಿಡ್ತಾ ಬರುವಾಗ ಇದಕ್ಕೆ ನಾವು ಮಸಾಲೆ ಗಂಟು ಕಟ್ಟಿರೋ ಅಂಥದ್ದನ್ನ ಇದಕ್ಕೆ ಹಾಕೊಬೇಕು. ಇದನ್ನು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬೇಯಿಸೋಕೆ ಹೋಗ್ಬಿಡಿ, ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಮಸಾಲೆ ಫ್ಲೇವರೇ ಬಿಟ್ಕೊಳ್ಳುತ್ತೆ. ಒಂದು 10 ನಿಮಿಷ ಬೇಯಿಸ್ಕೊಂಡಾದಮೇಲೆ ಸ್ಟವ್ನ ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ನಾವು ಹಾಕಿರೋಂಥ ಮಸಾಲೆ ಗಂಟನ್ನು ತೆಗೆದಾಕ್ಬಿಡ್ಬೇಕು, ಈಚೆ ಕಡೆ ತೆಗೆದಾಕ್ಬಿಟ್ಟು ಇದನ್ನು ಆರೋದಕ್ಕೆ ಬಿಟ್ಬಿಡಿ. ಇದೆಲ್ಲ ಬಿಸಿ ಆರೋವರೆಗೂ ಹಾಗೆ ಬಿಟ್ಬಿಟ್ಟು ಆಮೇಲೆ ಒಂದು ಜಾರಿಗೆ ಇದನ್ನೆಲ್ಲ ಟೊಮೊಟೊದೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ಬೇಕು. ಇದೆಲ್ಲ ನುಣ್ಣಗೆ ರುಬ್ಬಿರೋ ಅಂಥದ್ದನ್ನ ಒಂದು ದೊಡ್ಡ ಕಂಡಿ ಇರೋಂಥ ಜಾಲರದಲ್ಲಿ ಸೋಸ್ಕೊಬೇಕು. ಯಾಕಂದರೆ ಇದರಲ್ಲಿ ಬೀಜ, ಟೊಮೊಟೊ ಸಿಪ್ಪೆ ಎಲ್ಲನ ಅದನ್ನು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಅದನ್ನೆಲ್ಲ ಸೋಸ್ಕೊಂಬಿಟ್ಟು ಅದನ್ನೆಲ್ಲ ತೆಗಿಬೇಕು. ತೆಗೆದ್ಬಿಟ್ಟು ಟೊಮೊಟೊ ರಸ ಮಾತ್ರನ ಒಂದು ಬಾಣಲಿಗೆ ಹಾಕ್ಕೊಂಡು ಇದನ್ನು ಮತ್ತೆ ಕುದಿಯೋದಕ್ಕೆ ಇಡಬೇಕು. ಇದು ಕುದೀತಿರುವಾಗ ಇದಕ್ಕೆ 1 ಸ್ಪೂನು ಉಪ್ಪು, ಒಂದು 6 ಸ್ಪೂನು ಖಾರದ ಪುಡಿ, ಆಮೇಲಿಂದ ಒಂದು ಅರ್ಧ ಬಟ್ಲು ಸಕ್ಕರೆನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ 2 kg ಟೊಮೊಟೊ ಕ್ವಾಂಟಿಟಿಗೆ ಸರಿಯಾಗಿ ಹೇಳ್ತಾ ಇದ್ದೀನಿ ಅಳತೆ. ನೀವು ಎಷ್ಟು ಟೊಮೊಟೊ ತೊಗೋತೀರೋ ಅದ್ರ ಮೇಲೆ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು. ಇಲ್ಲಿ ನಾನು 2 kg ತೊಗೊಂಡಿರೋದ್ರಿಂದ 2 kgಗೆ ತಕ್ಕಂತೆ ಹೇಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಸಣ್ಣೂರಿನಲ್ಲೇ ಬೇಯಿಸ್ಕೊಳ್ಳಿ, ಇಲ್ಲಾಂದ್ರೆ ಎಲ್ಲ ಮೇಲಕ್ಕೆ ಸಿಡಿತದೆ. ಹಾಗಾಗಿ ಸ್ವಲ್ಪ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಣ್ಣೂರಿನಲ್ಲಿ ಬೇಯಿಸ್ಕೊಂಡು ಅವಾಗವಾಗ ಕೈ ಆಡಿಸ್ತಾ ಇರಬೇಕು. ಇದು ಫುಲ್ಲು ಟೊಮೊಟೊದಲ್ಲಿರೋ ನೀರಿನಂಶ ಎಲ್ಲ ಡ್ರೈ ಆಗಬೇಕು. ನೀರಿನಂಶ ಎಲ್ಲ ಡ್ರೈ ಆಗಿಬಿಟ್ಟು ಬರೀ ಟೊಮೊಟೊ ಲಿಕ್ವಿಡ್ ಮಾತ್ರ ಉಳಿಬೇಕು. ಅಲ್ಲೇವರೆಗೂ ಚೆನ್ನಾಗಿ ಒಂದು ಸರಿ ಸುಮಾರು ಹೆಂಗಿಲ್ಲ ಅಂದರೂ ಒಂದು 20-25 ನಿಮಿಷವರೆಗೂ ಇದನ್ನು ಚೆನ್ನಾಗಿ ಸಣ್ಣೂರಿನಲ್ಲೇ ಕುದಿಸ್ಬೇಕು. ಚೆನ್ನಾಗಿ ಕುದ್ದಾದಮೇಲೆ ಇದು ಕುದ್ದಿರೋದು ಹೇಗೆ ಅಂತ ನೋಡಬೇಕು ಅಂದರೆ ಒಂದು ಸಣ್ಣ ತಟ್ಟೆಗೆ ಇದನ್ನು ಟೊಮೊಟೊ ಸಾಸನ್ನು ಹಾಕ್ಬಿಟ್ಟು ಈ ಥರ ಬೊಗ್ಸಿದ್ರೆ ಅದರಲ್ಲಿ ನೀರಿನಂಶ ಬಿಡಬಾರ್ದು. ನೀರಿನಂಶ ಎಲ್ಲ ಡ್ರೈ ಆಗಿರಬೇಕು, ಬರೀ ಟೊಮೊಟೊ ರಸ ಮಾತ್ರ ಇರಬೇಕು. ಆ ಥರ ತಿಕ್ನೆಸ್ ಇರುವಾಗ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡ್ಕೊಂಬಿಟ್ಟು ಇದು ಆರೋವರೆಗೂ ಹಂಗೆ ಬಿಟ್ಬಿಡಿ. ಇದೆಲ್ಲ ಫುಲ್ಲು ಬಿಸಿ ಆರಿದ ಮೇಲೆ ಒಂದು ಯಾವುದಾದ್ರೂ ಸ್ಟೀಲ್ ಜಾರಿಗೋ ಅಥವಾ ಯಾವುದಾದ್ರೂ ಗ್ಲಾಸ್ ಜಾರಿಗೆ ಅಥವಾ ಪ್ಲಾಸ್ಟಿಕ್ ಜಾರಿಗೆ ಇದನ್ನು ತುಂಬಿಟ್ಕೊಳ್ಳಿ. ಸ್ಟೀಲ್ ಜಾರಿಗೆಲ್ಲ ಹಾಕ್ಕೋಬೇಡಿ, ಯಾಕಂದರೆ ಇದು ಹುಳಿ ಅಂಶ ಇರೋದ್ರಿಂದ ಕಪ್ಪಿಗೆಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ಅಥವಾ ಪ್ಲಾಸ್ಟಿಕ್ಕು ಅಥವಾ ಒಂದು ಗ್ಲಾಸ್ ಡಬ್ಬಿಗೆ ತುಂಬಿಟ್ಕೊಳ್ಳಿ. ಇದು ಫ್ರಿಡ್ಜಲ್ಲಾದರೆ ಒಂದು 3 ತಿಂಗಳು ಇಟ್ಕೊಬೋದು, ಈಚೆಗಡೆ ಆದರೆ 1 ತಿಂಗಳು ಇಟ್ಕೊಬೋದು. ನಾವು ಹೊರಗಡೆಯಿಂದ ತಂದಿರೋ ಅಂಥದಕ್ಕೆಲ್ಲ ಕಲ್ಲರು, ಪ್ರಿಸರ್ವೇಟಿವ್ ಇವೆಲ್ಲ ಹಾಕಿರ್ತಾರೆ. ಹಾಗಾಗಿ ಅದನ್ನೆಲ್ಲ ತಿನ್ನಬಾರ್ದು, ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ನಾವು ಟೊಮೊಟೊ ರೇಟ್ ಕಮ್ಮಿ ಇರುವಾಗ ಈ ಥರ ತಂದು ಮನೇಲೇ ಮಾಡ್ಕೊಂಡ್ರೆ ನಾವು ಚಿಕ್ಕ ಮಕ್ಳಿಗೂ ಕೊಡ್ಬೋದು, ನಾವು ತಿನ್ಬೋದು. ಎಷ್ಟು ತಿಂದರೂ ಏನೂ ಪ್ರಾಬ್ಲಮ್ ಆಗಲ್ಲ. ನಾವು ಯಾವುದೇ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಿದಾಗ ಟೊಮೊಟೊ ಸಾಸ್ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ.